ಯಾಕೋ ಇದು? ಇದೆಲ್ಲ ನಿನಗೆ. ಸೂಪರ್, ಥ್ಯಾಂಕ್ ಯು. ಏನು ತಗೋ ಅಂದ ತಕ್ಷಣ ನಾಚಿಕೆಯಲ್ಲೇ ತಗೋತಿದ್ಯಲ್ಲ, ಇದು ನಿನಗೆ ಫೀಸು. ನಾನು ಹೇಳಿದ ಕೆಲಸ ಮಾಡ್ಕೊಡ್ಬೇಕು, ಅದಕ್ಕೆ ಅನ್ಕೊಂಡೆ. ಸರಿ, ಅದೇನ್ ಹೇಳ್ಬೇಕು ಕೇಳು. ನನಗೆ ಅಗ್ರಜನ ಹತ್ರ ಹೇಗ್ ಮಾತಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಅವ್ನ್ ಹೇಗಾದ್ರೂ ಮಾಡಿ ರೌಡಿ ನಾದ್ನಿ ಜೊತೆ ಮದುವೆ ಆಗೋ ತರ ಒಪ್ಪಿಸ್ಬೇಕು. ನಾನು ಆಲ್ರೆಡಿ ಈ ವಿಚಾರದ ಬಗ್ಗೆ ಒಂದ್ಸಲ ಅವನ ಹತ್ರ ಮಾತಾಡ್ದೆ, ಆದ್ರೆ ಅವನೇನು ರೆಸ್ಪಾನ್ಸೇ ಮಾಡಿಲ್ಲ. ಸರಿ, ಇವಾಗ ಆ ವಿಷಯಕ್ಕೆ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು? ಸಿಂಪಲ್ ಕಣೆ. ನಾನ್ ಮಾತಾಡಿದಾಗ ಅವನು ರೆಸ್ಪಾನ್ಸ್ ಮಾಡ್ಲಿಲ್ಲ, ಆದ್ರೆ ನಾನು ನೀನು ಇಬ್ರು ಹೋಗಿ ಅವನ್ ತಲೆ ಮೇಲೆ ಕೂತ್ ಕೇಳಿದ್ರೆ ಅವನ್ ಬಾಯಿ ಬಿಡ್ಲೇಬೇಕಲ್ವಾ? ಒಂದು ಓಕೆ, ಇಲ್ಲ ನಾಟ್ ಓಕೆ. ಯಾವ್ದಾದ್ರೂ ಮಾತಾಡ್ಲೇಬೇಕು ತಾನೆ? ಅದ್ ಹೇಗಾಗತ್ತೆ ಬ್ರದರ್? ಅದೊಂದು ಪರ್ಸನಲ್ ವಿಷಯ. ಒಂದ್ ವೇಳೆ ಅಣ್ಣ ಅಮ್ಮನ ಮದ್ವೆ ಆಗ್ಬೇಕು ಅಂತಂದ್ರೆ ಒಂದೇ ಅವನಿಗೆ ಅವನ ಮೇಲೆ ಮನ್ಸಿರ್ಬೇಕು, ಇಲ್ಲ ಲವ್ ಇರ್ಬೇಕು ಅಲ್ವಾ? ಅದನ್ನೇ ಮಾತಾಡೋಣ ಅಂತ ಗೊತ್ತಾಗದೆ ನಿನಗೆ ಹೇಳಿದ್ದು. ಸರಿ, ಒಂದ್ ವೇಳೆ ಲವ್ ಇಲ್ಲ ಅಂದ್ರೆ ಯಾರನ್ನಾದ್ರೂ ಮದ್ವೆ ಆಗು ಅಂತ ಹೇಗ್ ಹೇಳಕ್ಕಾಗತ್ತೆ ಅಣ್ಣ? ಅದಕ್ಕೆ ಹೇಳ್ತಿರೋದು, ನನಗೂ ಸರಿ ಅನಿಸ್ತಿದೆ ವಿಕ್ಕಿ. ಈ ಸುಹಾಸಿನಿ ಕಂಟ್ರೋಲ್ ಮಾಡಕ್ಕೆ ರೌಡಿ ನಾದ್ನೇ ಸರಿ. ನೀನಾ ನಾನಾ ಅಂತ ನಿಂತ್ಕೊಳ್ಳೋ ಧೈರ್ಯ ಅವಳಿಗೆ ಮಾತ್ರ ಇರೋದು. ಯಾಕೆ ಸೈಲೆಂಟ್ ಆಗ್ಬಿಟ್ರಿ ವಿಕ್ಕಿ? ನಿಮ್ ಮೈಂಡ್ ವಾಯ್ಸ್ ಎಲ್ಲ ನಮ್ಗೆ ಅರ್ಥ ಆಗಲ್ಲ. ಆದ್ಯ, ಅಗ್ರಜ ಖಂಡಿತ ರೌಡಿ ನಾದಿನ ಇಷ್ಟಪಟ್ಟೆ ಪಡ್ತಾನೆ. ಏನಕ್ಕೆ ಅಂದ್ರೆ ನನ್ಗೆ ಆಕ್ಸಿಡೆಂಟ್ ಆಗಿದ್ದಿನ ಅವರಿಬ್ರು ಒಟ್ಟಿಗೆ ಇದ್ರು. ನನ್ ಪ್ರಕಾರ ಅವರಿಬ್ರು ಡೇಟ್ ಮಾಡ್ತಾ ಇದಾರೆ ಕಣೆ. ವಾಟ್? ಕಣೆ, ಅವತ್ತು ಅವರಿಬ್ರು ಜೊತೆಗಿದ್ದನ್ನ ನಾನು ಮತ್ತೆ ಆರ್ತಿ ಅವ್ರು ನೋಡಿದ್ವಿ. ಏನ್ರಿ ಹೆಂಡ್ತಿ? ಅವರಿಬ್ರು ಜೊತೆಗಿದ್ದೇನೋ ನಿಜ. ನೀವ್ ಹೇಳೋ ಪ್ರಕಾರ ಡೇಟಿಂಗೋ ಹೌದೋ ಇಲ್ವೋ ಅನ್ನೋದು ನನಗ್ ಗೊತ್ತಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅಮ್ಮ ನನ್ನ ಹತ್ರ ಹೇಳಿರೋಳು. ಎಕ್ಸಾಕ್ಟ್ಲಿ. ಅಣ್ಣ ಅಮ್ಮನ ಡೇಟಿಂಗ್ ಕರ್ಕೊಂಡು ಹೋಗೋದ? ನೋ ಚಾನ್ಸ್ ಅಟ್ ಆಲ್. ಒಂದ್ ವೇಳೆ ಹಂಗಿದ್ದಿದ್ರೆ ನಂಗೆ ಗೊತ್ತಾಗ್ತಿತ್ತು. ಸರಿ ಬಿಟ್ಟಾಕು, ತುಂಬಾ ಟೆನ್ಷನ್ ಮಾಡ್ಕೋಬೇಡ. ಯಾವ್ದಕ್ಕೂ ಈ ವಿಚಾರನ ನೀನೇ ಅಣ್ಣನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬಿಡು. ನಾನ್ ಬಂದ್ ಮಾತಾಡಲ್ಲ. ಏ ಆದ್ಯ, ಆದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ, ಅವರಿಬ್ರು ಒಬ್ರನ್ನೊಬ್ರನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಅಂತ. ಆಯ್ತು ಬಿಡು, ನಾನ್ ಬಾವನ್ ಜೊತೆ ಸೇರ್ಕೊಂಡು ಇದಕ್ಕೆಲ್ಲ ಒಂದು ಆನ್ಸರ್ ಹುಡುಕ್ತೀನಿ. ನನಗೇನ್ ನಿಮ್ ಹುಡುಗಿಯರ್ ಹೆಲ್ಪ್ ಬೇಕಾಗಿಲ್ಲ. ನಮ್ಗೂ ತಲೆ ಬೇಜಾನ್ ನೋಡುತ್ತೆ. ತಲೆ ಖಂಡಿತ ಇದೆ, ಆದ್ರೆ ನಿಂಗಾಗ್ಲಿ ನಿಮ್ ಬಾವಂಗಾಗ್ಲಿ ಅದ್ರೊಳಗಡೆ ಮೆದ್ಲೇ ಇಲ್ಲ. ಅಣ್ಣನ್ ಯಾರನ್ನ ಫಿಕ್ಸ್ ಮಾಡ್ಬೇಕು ಅಂತಿದ್ರೋ ನೀವು ನಿಮ್ ಬಾಮ ಇದ್ರ ಲೈಫ್ ಸೆಟ್ಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬನ್ನಿ ನನ್ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಗ್ರಜನ ಹತ್ರ ಮದುವೆ ವಿಷಯ ಮಾತಾಡಕ್ಕೆ. ಹೊತ್ತಲ್ಲಿ ಇಂಥ ಸರ್ಕಸ್ ಎಲ್ಲ ಬೇಕಾ ಬಾಮೈದ? ನೀವೀಗ ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂದ್ರೆ ಬಾವ ಅನ್ನೋ ಸ್ಥಾನಕ್ಕೆ ನೀವು ಗೌರವ ಸಲ್ಲಿಸ್ದಂಗ ಆಗಲ್ಲ. ಯೋಚನೆ ಮಾಡಿ. ಸರಿ ಆಯ್ತು, ಆದ್ರೆ ಅಲ್ಲಿ ಹೋಗಿ ಏನಂತ ಮಾತು ಶುರು ಮಾಡೋದು? ಇನ್ಮೇಲೆ ಮೀನಾ ಮೇಷ ಕೌಂಟಿಂಗ್ ಥಿಂಕಿಂಗ್ ಏನು ಇಲ್ಲ ಬಾವ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಬಾಣ ಬಿಡೋಣ. ಹಂಗಂತ್ಯಾ? ಆದ್ರೆ ಇದರಿಂದ ಏನು ರಿಸ್ಕ್ ಇಲ್ಲ ತಾನೆ? ನಮ್ಗೆ ಯಾವ ರಿಸ್ಕು ಇಲ್ಲ, ಆದ್ರೆ ಅಗ್ರಜಂಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಯಾಕೆಂದ್ರೆ ಅವನು ಒಳಗಡೆ ಮುಚ್ಚಿಟ್ಕೊಂಡಿರೋ ಫೀಲಿಂಗ್ಸ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ನಮಗ್ ಬೇಕಾಗಿರೋದು ಅದೇನೆ ಅಲ್ವಾ? ಅಲ್ವಾ? ಈ ಸರ್ಕಸ್ಗೆ ಆಪರೇಷನ್ ಫೀಲಿಂಗ್ಸ್ ಅಂತ ಹೆಸರೇಣ.
ಬಿಲ್ಡಪ್ ಕಮ್ಮಿ ಇರಲಿ, ಕೆಲಸ ಜಾಸ್ತಿ ಇರಲಿ. ಫಾಲೋ ಮೀ. ಯಾ ಇದನ್ನ ಇನ್ನೂ ಎಷ್ಟು ದಿನ ಅಂತ ನನ್ನ ಹತ್ರನೇ ಇಟ್ಕೊಳ್ಳೋದು? ಆದಷ್ಟು ಬೇಗ ಅಲ್ಲಲ್ಲ, ಈಗಲೇ ಇವಳು ಕೊಟ್ಬಿಡ್ತೇನೆ. ಜಾಗ ಯಾವ್ದಾದ್ರೆ ಏನಂತೆ? ತಾಜ್ ಮಹಲ್. ನೀನು ತಾಜ್ ಮಹಲ್ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಅಲ್ಲಿಗೆ ಒಂದ್ಸತಿನಾದ್ರೂ ಹೋಗ್ಬೇಕು ಅಂತ ನಾನು ಚಿಕ್ಕವಳಿರುವಾಗಿಂದನೂ ಅನ್ಕೊಂಡಿದ್ದೀನಿ. ಅದು ಪ್ರೀತಿಯ ಸಂಕೇತ, ನಮ್ ದೇಶದ ಹೆಮ್ಮೆ ಅದು. ಅಲ್ಲಿಗೆ ಹೋಗ್ಬೇಕು ಅನ್ನೋದು ನನ್ನ ದೊಡ್ಡ ಕನ್ಸು. ಯಾವ್ದಾದ್ರು ಒಳ್ಳೆ ಜಾಗ ಕರ್ಕೊಂಡೋಗಿ ಅಲ್ಲಿ ಪ್ರಪೋಸ್ ಮಾಡ್ಬಿಡು. ಆಲ್ ದಿ ಬೆಸ್ಟ್. ಜಾಗ ಯಾವ್ದಾದ್ರೇನು ಅಂತ 1 ಸೆಕೆಂಡ್ ಮುಂಚೆ ಅಂದ್ಕೊಂಡೆ. ಆದ್ರೆ ಕೆಲವೊಂದು ವಿಚಾರಕ್ಕೆ ಜಾಗ ತುಂಬಾ ಮುಖ್ಯ ಆಗುತ್ತೆ ಅಂತ ಈಗ ಗೊತ್ತಾಯ್ತು. ಮೈ ಡಿಯರ್ ಬಜಾರಿ, ಮೈ ಡಿಯರ್ ಬಜಾರಿ, ಮೈ ಡಿಯರ್ ಬಜಾರಿ, ನಿನಗೆ ನಾನು ತಾಜ್ ಮಹಲ್ ಮುಂದೆನೆ ಪ್ರಪೋಸ್ ಮಾಡ್ತೀನಿ. ಲವ್ ಯು ಬಜಾರಿ, ಲವ್ ಯು ಬಜಾರಿ, ಲವ್ ಯು ಬಜಾರಿ, ಲವ್ ಯು ಬಜಾರಿ. ಲವ್ ಯು ಟು ಸುಳ್ಳೆ ಪುಳ್ಳೆ, ಲವ್ ಯು ಟು ಸುಳ್ಳೆ ಪುಳ್ಳೆ. ನಿನ್ನೊಬ್ಳು ಕಮ್ಮಿ ಇದೆ ನಾಡ್ಕೊಂಡು ಆಗಕ್ಕೆ. ಅದ್ಯಾ ಸಂಗಿ ಅನ್ನೋದು ಮರ್ತ್ಬಿಡ್ತೀನಿ. ನಗತೀನಿ ಸರ್. ಮತ್ತಿನ್ನೇನ್ ಮಾಡ್ಲಿ? ನಿನ್ನ ಕಿತಾಪತಿ ನೋಡ್ಕೊಂಡು ನಗ್ದೆ ನಾನು ಅಳಕ್ಕಾಗತ್ತಾ? ಫಸ್ಟ್ ಬಾತ್ರೂಮ್ ಹೋಗ್ಬಿಟ್ಟು ಫ್ರೆಶನ್ ಅಪ್ ಆಗಿ ಬನ್ನಿ. ಅಲ್ಲಿಗೆ ಹುಟ್ಟಿದ್ದೆ. ಹೇಳಿ ಕೇಳಿ ರೌಡಿನಾದ್ನಿ ಅವಳು ಪೊಲೀಸ್ ಅಂತೆಲ್ಲ ಶುರು ಮಾಡಿದ್ಲು. ನಾನೇ ನಿಮ್ಮನ್ನ ಬಚಾವ್ ಮಾಡಿದ್ದು. ಇಂಥ ಡಬ್ಬ ಐಡಿಯಾ ಕೊಟ್ಟಿದ್ದೆ ನೀನಲ್ವಾ? ನೀನೇ ಬಚಾವ್ ಮಾಡ್ಬೇಕು. ವೇದಾಂತ್ ಏನಾದ್ರೂ ಗೊತ್ತಾಗಿದ್ರೆ ಅಷ್ಟೇ ಕತೆ. ಅದು ನೆನ್ಸ್ಕೊಂಡ್ರೆ ನನಗೆ ಈಗಲೂ ಮೈ ನಡುಕ್ತಾ ಇದೆ. ಇದೆಲ್ಲ ಹೇಗೆ ಆದ್ರೂ ನಾನು ಸಹಿಸ್ಕೊಳ್ತೀನಿ. ಹೇಗಾದ್ರೂ ಆ ದೇವ್ರ ದಯದಿಂದ ಅಗ್ರಜ ರೌಡಿನಾಥ್ಗೆ ಪ್ರಪೋಸ್ ಮಾಡೋ ಹಾಗಾದ್ರೆ ಸಾಕು. ಅವಾಗ ಮಾತ್ರ ಅವನನ್ನ ಕಾಪಾಡಕ್ ಸಾಧ್ಯ. ಕಾಪಾಡೋದಾ? ಯಾರಿಂದ? ಇನ್ಯಾರಿಂದ? ಬಾಕಿ ಹುಡುಗಿಯರಿಂದ. ಸದ್ಯಕ್ಕೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ಅವನೇ ಅಲ್ವಾ? ಫೋನಲ್ಲಿ ಅವ್ರಿನ್ನೂ ಇಲ್ಲಿಗೆ ಬಂದಿಲ್ಲ. ಕಾನೂನು ಕೈ ತಗೋಬೇಡ, ನೀನು ಮೊದಲು ಫ್ರೆಶ್ ಅಪ್ ಆಗುವಂತೆ ಬಾ. ಇಲ್ಲಿ ಬೇಡ, ವಸ್ತು ಸರಿ ಇಲ್ಲ, ಅಲ್ಲೋಗಡ ಬಾ. ಇದು ಬೇರೆ ಇಡಿಯಟ್ಸ್. ಹಲೋ ಅಣ್ಣ, ಏನು ಅಮ್ಮಗ್ ಪ್ರಪೋಸ್ ಮಾಡ್ಬಿಟ್ಯಾ? ಇಲ್ಲ ಅದ್ಯಾ, ಆಗ್ಲಿಲ್ಲ. ಅದಕ್ಕೆ ನೀವಾಗ ಮುಹೂರ್ತ ನೋಡ್ಬೇಕಾ? ಹಾಗಲ್ಲ ಅದ್ಯಾ, ಪ್ರಪೋಸ್ ಮಾಡ್ಲೇಬೇಕು ಅಂತ ರಿಂಗ್ನ ತಗೊಂಡು ಹೋಗಿದ್ದೆ. ಆದ್ರೆ ಅವಳಿಗೆ ನೀನ್ ಹೇಳ್ದಾಗೆ ಅವಳನ್ನ ಯಾವ್ದಾದ್ರು ಸ್ಪೆಷಲ್ ಜಾಗದ ಮುಂದೆ ಪ್ರಪೋಸ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಜಾಗ ಹುಡ್ಕೋ ಕಾರ್ಯಕ್ರಮ ಬೇರೆ ಸ್ಟಾರ್ಟ್ ಆಗತ್ತಾ? ಅದಕ್ಕಿನ್ನ ಎಷ್ಟು ವರ್ಷ ತಗೊಳ್ತೀಯಾ? ಹಲೋ, ಜಾಗ ಫಿಕ್ಸ್ ಆಗಿದೆ. ಜಾಗನೂ ಫಿಕ್ಸ್ ಆಗೋಯ್ತಾ? ಎಸ್, ತಾಜ್ ಮಹಲ್. ವಾವ್! ಅವಳಿಗೆ ತನ್ನ ಹುಡುಗ ತಾಜ್ ಮಹಲ್ ಮುಂದೆ ಪ್ರಪೋಸ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ನನಗೆ ಗೊತ್ತಾಯ್ತು. And of course, I'll do this for her. ಲೋ, ನಿಜ ಹೇಳ್ತಿದ್ಯೇನೋ? ನೀನು ಅವಳಿಗೆ ತಾಜ್ ಮಹಲ್ ಮುಂದೆ ಪ್ರಪೋಸ್ ಮಾಡ್ತಾ ಇದೀಯಾ? ಡೆಫಿನೆಟ್ಲಿ. ಅವಳನ್ನ ಕರ್ಕೊಂಡು ಆಗ್ರಾಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಒಂದ್ ಪ್ರಾಬ್ಲಮ್ ಇದೆ. ಆಕೆ ಏನೂ ರೀಸನ್ ಇಲ್ಲದೆ ಅಮೂಲ್ಯನ ಆಗ್ರಾಗೆ ಹೇಗೆ ಕರ್ಕೊಂಡು ಹೋಗೋದು? ಅದೆಲ್ಲ ಒಂದು ಪ್ರಾಬ್ಲಮ್ಮ. ನಾನಿದ್ದೀನಲ್ವಾ? ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಹೇಳಿ ಡೆಲ್ಲಿ ಕರ್ಕೊಂಡು ಹೋಗು, ಅಲ್ಲಿಂದ ಆಗ್ರಾ ಕರ್ಕೊಂಡು ಹೋಗು. ವೆರಿ ಸಿಂಪಲ್. ಸಿಗೆ ಮಾತಾಡ್ಬಿಡತ್ಲ. ಅಲ್ಲಿ ಅಗ್ನಿಗೇನ್ ಕೆಲಸ ಇರುತ್ತೆ? ಒಂದು ವಿಕ್ರಾಂತ ಕರ್ಕೊಂಡು ಹೋಗ್ಬೇಕು, ಇಲ್ಲ ಸಾತರ್ನ ಕರ್ಕೊಂಡು ಹೋಗ್ಬೇಕು. ನೀನ್ ಅಮೂಲ್ಯನ್ ಕರ್ಕೊಂಡು ಹೋಗ್ದಿದ್ರು ಪರವಾಗಿಲ್ಲ,
ಆದ್ರೆ ಆ 2 ಕೋತಿಗಳ ಮಾತ್ರ ಕರ್ಕೊಂಡು ಹೋಗ್ಬೇಡ. ಯು ಡೋಂಟ್ ವರಿ ಬ್ರದರ್, ಇದಕ್ಕೆ ನಾನು ಸೊಲ್ಯೂಷನ್ ಕಂಡು ಹಿಡ್ದೇ ಹಿಡಿತೀನಿ. ಬಜರಂಗಿ, ನಿನ್ನ ಭಕ್ತನ ಆಸೆನ ಈಡೇರಿಸೋದಕ್ಕೆ ನೀನೇ ಒಂದು ದಾರಿ ಹುಡ್ಕೊಡ್ಬೇಕು. ಆಗ್ರಾ ಹೋಗಿಂತ ಮುಂಚೆ ಆರ್ತಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವ್ರು ಬರೋ ಟೈಮ್ ಆಯ್ತು. ಅಣ್ಣ ಥ್ಯಾಂಕ್ ಯು ಕಣೋ, ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ. ಅಗ್ರಜ ನಮಗೋಸ್ಕರ ಏನೇನ್ ಮಾಡಿಲ್ಲ, ನಾವಿಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಅವ್ನು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಹಲೋ, ಹಾಯ್ ಅದ್ಯಾ, ಹಾಲು ಕುಡಿ. ಅಣ್ಣ ಕುಡಿಬೇಕಷ್ಟೇ, ಇನ್ನೊಂದ್ಸಲ ಹೇಳಲ್ಲ ನಾನು. ಕುಡಿ. ಅದ್ಯಾ, ನಾನಿವತ್ತು ಬರೀ ನಿನಗೆ ಹಾಲು ಕೊಡೋದಕ್ಕಷ್ಟೇ ಬರಲಿ. ಐ ವಾಂಟೆಡ್ ಟು ಥ್ಯಾಂಕ್ ಯು. ಥ್ಯಾಂಕ್ಸಾ? ಅದು ನನಗೆ ಯಾಕಣ್ಣ? ನಾಡಿದ್ದು ನಾವೆಲ್ಲ ಆಗ್ರಾಗ್ ಹೋಗ್ತಾ ಇದೀವಿ. ಅಲ್ಲಿ ನಾನು ಅಮೂಲ್ಯಗೆ ಪ್ರಪೋಸ್ ಮಾಡ್ತೇನೆ. ಅವಳ ಆಸೆ ಪ್ರಕಾರ ತಾಜ್ ಮಹಲ್ ಎದುರುಗಡೆ ಅವಳನ್ನ ಪ್ರಪೋಸ್ ಮಾಡ್ತೇನೆ. ಆದ್ರೆ ಇಷ್ಟೆಲ್ಲ ನಡೀತಿರೋದು ನಿನ್ನಿಂದಾಗಿ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೋಗ್ಲಿ ಬಿಡು, ನಿನ್ಗೂ ಲವ್ ಆಗಿ ನಿನ್ ಹುಡ್ಗಿನ ತಾಜ್ ಮಹಲ್ ಕರ್ಕೊಂಡೋಗಿ ಮದ್ವೆ ಬಗ್ಗೆ ಕೇಳೋ ಅಷ್ಟು ರೊಮ್ಯಾಂಟಿಕ್ ಆಗಿದೆಯಲ್ಲ, ಅದು ಆಶ್ಚರ್ಯ. ಎನಿವೆ, ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಆರ್ಯ. ನಾನು ಅಮೂಲ್ಯಗೆ ಮದುವೆ ಪ್ರಪೋಸಲ್ ಮಾಡ್ಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದ್ರೂ ಒಂದು ಸಮಸ್ಯೆ ಎದುರಾಗ್ತಾನೆ ಇದೆ. ಐ ಜಸ್ಟ್ ಹೋಪ್ ಆಗ್ರಲ್ಲಿ ಈ ಸಲ ಏನ್ ಸಮಸ್ಯೆನೂ ಆಗ್ತಿದ್ರೆ ಸಾಕು. ಏನೂ ಆಗಲ್ಲ, ಡೋಂಟ್ ವರಿ. ಎಲ್ಲ ನೀ ಅನ್ಕೊಂಡಂಗೆ ಆಗತ್ತೆ. ಇದು ನಿನ್ನ ಲೈಫ್ ಲಾಂಗ್ ಒಂದು ಅದ್ದೂರಿ ಮೆಮೊರಿಯಾಗಿ ಉಳಿಯುತ್ತೆ. ನೋಡ್ತಾ ಇರು. ಡೆಲ್ಲಿಗೆ ಹಾಕೊಳ್ಬೇಕಾಗಿರೋ ಬಟ್ಟೆಗಳು ನಿಮ್ದು, ಅಪ್ಪದು, ಅಮ್ಮದು, ಎಲ್ಲರದು. ಬರವೇ ಲೇಟ್ ಯಾಕಾಯ್ತು? ಹೊರಡಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಅಮ್ಮ ಹೇಳಿದ್ರು. ಬಟ್ ಅವತ್ತು ಆಗ್ರಾಗ್ ಹೋಗೋ ದಿನಾನೇ ಮಾಡ್ಬೋದಿತ್ತಲ್ವಾ? ಅದಕ್ಕೆ ನಿಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳೋದು. ಎಲ್ಲರೂ ಆಚೆ ಹೋಗ್ಬೇಕು ಅಂತ ಪ್ರೋಗ್ರಾಮ್ ಫಿಕ್ಸ್ ಆಯ್ತು ಅಂದ್ರೆ ಮನೇಲಿರೋ ಬರೋರೆಲ್ಲ ಖಾಲಿ ಚಕ್ರ ಕೊಟ್ಕೊಂಡು ಹೈ ಸ್ಪೀಡಲ್ಲಿ ಓಡಾಡಕ್ ಶುರು ಮಾಡ್ಬಿಡ್ತಾರೆ. ನಮ್ಮ ಮನೇಲಿ ಆಲ್ರೆಡಿ ಜಾತ್ರೆ ಶುರುವಾಗಿ ಹೋಗಿದೆ. ಹೊರಡೋ ದಿನ ಹೊರಡೋದ್ ಬಿಟ್ಟು ಇನ್ನೇನು ಪ್ರೋಗ್ರಾಮ್ ಇಟ್ಕೊಳ್ಳಲ್ಲ. ಅಮ್ಮ ಬ್ಯಾಗಲ್ಲಿ ಆಲ್ರೆಡಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಉಪ್ಪಿನಕಾಯಿ ಎಲ್ಲ ಜೋಡ್ಸಿಟ್ಬಿಡ್ತಾಳೆ. ಇಷ್ಟಕ್ಕೆ ಸುಸ್ತಾಗ್ಬೇಡ. ಇದ್ರ ಜೊತೆ ಆದಿತ್ಯ, ಅಂಜು ಇಬ್ರೇ ಇದ್ದಾಗ ಏನೇನ್ ಮಾಡ್ಬೇಕು ಅಂತ ಪಿನ್ ಟು ಪಿನ್ ಕ್ಲಾಸ್ ತಗೊಂಡಿದ್ದಾಳ ಅಮ್ಮ. ಪಾಪ ಅವ್ರು ಅಷ್ಟೆಲ್ಲ ತೊಂದರೆ ತೊಗೊಳ್ತಿರುವಾಗ ನೀನ್ ನೋಡ್ಕೊಂಡು ಸುಮ್ನೆ ಇದೆಯಾ? ಏನಾದ್ರೂ ಹೇಳ್ಬೇಕು ತಾನೆ? ಹಲೋ, ನಾನೇ 100 ಸಲ ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ, ಮಲೇಷ್ಯಾ, ಅಮೆರಿಕ ಅಂತೆಲ್ಲ ಓಡಾಡಿದ್ದೀನ. ಇಷ್ಟೆಲ್ಲ ದೂರ ಹೋಗ್ತಿರೋದು ನನಗೂ ಫಸ್ಟ್ ಟೈಮೇ. ನಾನು ನಮ್ ರಾಜ್ಯದ ಕಡೆ ದಾಟೋ ಮಗಳೇ ಅಲ್ಲ. ನನಗೆ ಗೊತ್ತು ಬಿಡು. ಏನು ಏನ್ ಗೊತ್ತು ನಿಂಗೆ? ಸಿಸ್ಟರ್, ರಾತ್ರಿಯಿಂದ ಯೋಚನೆ ಮಾಡ್ತಾನೆ ಇದ್ಯಾ? ಆ ಬಿಕಾರಿ ನಮ್ ವೇದಾಂತ್ ಮದ್ವೆ ಆಗದ, ಈ ಮನೆಗ್ ಸೊಸೆಯಾಗಿ ಬರದ. ಕೊನೆಗೂ ನಾನ್ ಏನ್ ಆಗ್ಬಾರ್ದು ಅಂತ ಅನ್ಕೊಳ್ತಾ ಇದ್ನೋ ಅದೇ ಆಗ್ತಾ ಇದೆ. ಹಾಗಾಗ್ಬಾರ್ದು. ಯಾವ್ದೇ ಕಾರಣಕ್ಕೂ ವೇದಾಂತ್ ಅಮೂಲ್ಯಂಗೆ ಪ್ರಪೋಸ್ ಮಾಡಬಾರ್ದು. ಅವನ್ನ ಯಾವ್ದಾದ್ರೂ ಕೆಲ್ಸದಲ್ಲಿ ಹೇಗ್ ಎಂಗೇಜ್ ಮಾಡ್ಬೇಕು ಅಂತಂದ್ರೆ ಆ ಪ್ರಪೋಸ್ ಮಾಡೋ ವಿಷಯನೇ ಅವ್ನ್ ಮರ್ತ್ ಹೋಗ್ಬೇಕು. ಕರೆಕ್ಟ್ ಮಾಡ್ಲೇಬೇಕು. ವೇದಾಂತ್ ಚಿಕ್ಕ ಪುಟ್ಟ ರೀಸನ್ ಹೇಳಿದ್ರೆ ಅವನು ಅವ್ನ ಸ್ಕೆಡ್ಯೂಲ್ ನ ಬದಲಾಯಿಸಲ್ಲ. ಯಾಕಾಗಲ್ಲ? ಖಂಡಿತ ಆಗತ್ತೆ. ಮೊನ್ನಾಗುತ್ತೆ. ಅವ್ನ್ ಎಷ್ಟು ಸ್ಟ್ರಾಂಗ್ ಅಂತ ನಿನ್ಗೆ ಗೊತ್ತಲ್ವಾ? ಅವನ್ ವೀಕ್ನೆಸ್ ಏನಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ಯಾನೇ ಅವನ್ ದೊಡ್ಡ ವೀಕ್ನೆಸ್. ಅವಳ ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಬಂದ್ರು ವೇದಾಂತ ಅಲ್ಲೇ ಟಿಕಾಣಿ ಹಾಕ್ಬಿಡ್ತಾನೆ. ಅವಳ ಜೀವನ ನರಕ ಆಗ್ಬೇಕು. ಅವಳ ಹೊಟ್ಟೆಲಿರೋ ಮಗು ಭವಿಷ್ಯ ಸರ್ವನಾಶ ಆಗ್ಬೇಕು. ಹಾಗಾದ್ರೆ ಪ್ರಾಪರ್ಟಿ ಕೂಡ ಉಳ್ಕೊಳ್ಳುತ್ತೆ. ಈ ಕಡೆ ವೇದಾಂತ್ ಪ್ರಪೋಸಲ್ ಕೂಡ ಹಾಳಾಗತ್ತೆ. ಒಂದೇ ಬುಲೆಟ್, 2 ಟಾರ್ಗೆಟ್. ಹೆಂಗೆ? ಅವ್ರು ಡೆಲ್ಲಿಗೆ ಹೋಗ್ತಾರದ್ ಯಾವಾಗ? ನಾಡಿದ್ದು ಲೇಟ್ ನೈಟ್ ಫ್ಲೈಟ್ಗೆ. ಸಾರಿ,
ಅದಕ್ಕೂ ಮುಂಚೆ ನಾವ್ ಅನ್ಕೊಂಡಿರೋ ಕೆಲ್ಸನ ಮುಗಿಸ್ಬಿಡೋಣ. ವಿಕ್ರಾಂತ್, ಅಗ್ರಜ ಆದ್ಯನ್ ಕಾಲ್ ಮಾಡಿದ್ದೆ ಎಲ್ಲಿದೀಯ ಅಂತ ವಿಚಾರಿಸಕ್ಕೆ. ಅವಳೇನೋ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನೀನೊಂದ್ ಸ್ವಲ್ಪ ಕಾಲ್ ಮಾಡಿ ಅವಳಿಗೆ ವಿಚಾರಿಸ್ತೀಯಾ? ಹೌದಾ? ದಟ್ಸ್ ಓಕೆ. ನಾನು ಸಾರ್ಥಕ್ಕೆ ಕಾಲ್ ಮಾಡಿ ವಿಚಾರಿಸ್ತೀನಿ. ಓಕೆ. ಯಾಕಾದ್ಯ ವಿಷಯ ಹೇಳಕ್ ಬಿಡ್ಲಿಲ್ಲ? ವೇದಾಂತ ಆಗ್ಲಿ ವಿಕ್ರಾಂತ್ ಆಗ್ಲಿ ಮಗು ಬಗ್ಗೆ ತುಂಬಾ ಕನ್ಸಿಟ್ಕೊಂಡಿದ್ರು. ಅವ್ರಿಗಾದ್ರೂ ಈ ವಿಷಯ ಹೇಳ್ಬಿಡೋದೇ ಒಳ್ಳೇದು ಅನ್ಸುತ್ತೆ ಆದ್ಯ. ನಾನು ಹೇಳ್ತೀನಿ. ವೇದಾಂತ ಕಾಲ್ ಮಾಡ್ತಿದ್ದಾರೆ, ನಾನು ಹೇಳ್ತೀನಿ. ಬೇಡ ಸಾರ್ಥಕ್, ಪ್ಲೀಸ್ ಏನೂ ಹೇಳ್ಬೇಡಿ. ಇದನ್ನ ಮುಚ್ಚಿಡಕ್ ಆಗುತ್ತಾ ಆದ್ಯ? ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಗೊತ್ತಾದಾಗ ಅವ್ರು ಪ್ಯಾನಿಕ್ ಆಗ್ಬಿಡ್ತಾರೆ. ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ಇವಾಗ ಮಾತ್ರ ಪ್ಲೀಸ್ ಸಾರ್ಥಕ್ ಏನೂ ಹೇಳ್ಬೇಡಿ. ಆದ್ರೆ ಹಲೋ ಅಣ್ಣ, ಪ್ಲಾನ್ ಚೇಂಜ್ ಆಗಿದೆ ಕಣೋ. ಪ್ಲಾನ್ ಚೇಂಜ್? ಯಾಕಾದ್ಯ, ಏನಾಯ್ತು? Are you all right? ಹಾ ಅಣ್ಣ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಏನೂ ಇಲ್ಲ, ಸಾರ್ಥಕ್ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ಸಾರ್ಥಕ್ ಹೊರಗೆ ಬಂದ್ಬಿಟ್ವಿ. ಸಾರಿ, ಲೇಟಾಗಿ ಹೇಳ್ತಾ ಇದ್ದೀವಿ. ಬೈಕೋಬೇಡ. ಕಮಾನ್ ಆದ್ಯ, ನಿನ್ ಮೂಡ್ ಸ್ವಿಂಗ್ಸ್ಗಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಟೇಕ್ ಕೇರ್, ಹುಷಾರು. ಮಗು ಬಗ್ಗೆ ಕಾಳಜಿ ಇರಲಿ. ಅಂಡ್ ಸಾರ್ಥಕ್ಗೆ ಸ್ಲೋ ಡ್ರೈವ್ ಮಾಡೋದಕ್ಕೆ ಹೇಳು. ಅದ್ಯಾ, ನೀವು ವಾಪಸ್ ಎಷ್ಟೊತ್ತಿಗೆ ಬರ್ತೀರಾ? ಅಣ್ಣ, ಇವತ್ತು ನಮಗೋಸ್ಕರ ವೇಟ್ ಮಾಡಬೇಡಿ. ನಾವು ಬರೋದೇ ಡೌಟು. ನಾಳೆ ಆದ್ರೂ ಆಗ್ಬೋದು. ವಾಟ್? ನಾಳೆನಾ? ಏನ್ ಹೇಳ್ತಿದ್ಯಾ ಅದ್ಯಾ? ಶೋರ್? ಏನು ಪ್ರಾಬ್ಲಮ್ ಆಗಿಲ್ವಾ? ಅಯ್ಯೋ ಇಲ್ಲ ಅಣ್ಣ, ಹಾಗೆ ಸುಮ್ಮನೆ ಒಂದಿನ ಆಚೆ ಇರೋಣ ಅಂತ ಅನಿಸ್ತಾ ಇದೆ. ವಾಟ್? ಆಚರಣ ಅನಿಸ್ತಿದ್ಯಾ? ಅದ್ಯಾ, ನಿನ್ನ ಪುಟ್ಟು ತಲೆಯಲ್ಲಿ ಸಡನ್ ಆಗಿ ಏನೇನೋ ಐಡಿಯಾಸ್ಗಳು ಪಾಪಪ್ ಆಗುತ್ತಲ್ವಾ? ಅಂಡ್ ಬೈ ದ ವೇ, ಹೊರಗಡೆ ಉಳ್ಕೊಳ್ಳೋದಕ್ಕೆ ರೀಸನ್ ಏನು? ಕಮಾನ್ ಅಣ್ಣ, ನನ್ನ ಗಂಡನ ಜೊತೆ ಒಂದಿನ ಆಚೆ ಇರಬೇಕು ಅಂತ ಅನ್ನಿಸ್ತು. ಅದಕ್ಕೆಲ್ಲ ರೀಸನ್ ಬೇಕಾ? ಏನೂ ಇಲ್ಲ, ಅವ್ರ ಜೊತೆ ಸ್ವಲ್ಪ ಜಾಲಿ ಮಾಡೋಣ ಅಂತ ಅನ್ನಿಸ್ತು ಅಷ್ಟೇ. ದಟ್ಸ್ ಓಕೆ. ಬಟ್ ವಿಕ್ರಾಂತ್ ನಿನ್ಗೆ ಪಾರ್ಟಿ ಕೊಡ್ಬೇಕು ಅಂತ ಕರ್ಸಿದ್ನಂತೆ. ಬಟ್ ಅವ್ನಿಗೇನು ಇನ್ಫಾರ್ಮ್ ಮಾಡಿದೆ, ಸಡನ್ ಆಗಿ ಹೊರಟ್ಬಿಟ್ಟೆ ಅಂತ ಗೊತ್ತಾಯ್ತು. ಅದಕ್ಕೆ ಕೇಳಿದೆ ಅಷ್ಟೇ. ಇದಕ್ಕೆ ನನ್ನ ಲವ್ ಸ್ಟೋರಿ ಮ್ಯಾರೇಜ್ ಸ್ಟೋರಿ ಆಗಿ ಟರ್ನ್ ಆಯ್ತು. ಆಮೇಲೆ ನಿಮ್ ಲವ್ಗೂ ನಾವೇನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ಮಾಡಾಯ್ತು. ಇಷ್ಟೆಲ್ಲ ಆದ್ಮೇಲೂ ನನ್ನ ಹಳೆ ಲವರ್ ಸಾರ್ಥಕ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವತ್ತೊಂದಿನ ಲಾಂಗ್ ಡ್ರೈವ್ಗೆ ಹೋಗ್ಬಿಟ್ಟು ಆಚೆ ಇರೋಣ ಅಂತ ಹೇಳ್ದೆ. ತಪ್ಪ ಅಣ್ಣ? ಅಬ್ಬಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ ಅಂತ ಕೇಳಿದ್ದೆ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ ಅಂತ ಗೊತ್ತಿತ್ತು. ಆದ್ರೆ ಈ ಲೆವೆಲ್ಗೆ ಇರುತ್ತೆ ಅಂತ ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ಓಕೆ, ಎಲ್ಲಿ ಸ್ಟೇ ಮಾಡ್ತಿದ್ದೀರಾ? ಯಾಕಪ್ಪ, ನನಗೂ ಬಂದು ಅಮ್ಮಗೆ ವೆರೈಟಿಯಾಗಿ ಹೇಗ್ ಪ್ರಪೋಸ್ ಮಾಡ್ತಾ ಇದೀಯ ಅಂತ ನನಗೆ ಹೇಳ್ಬಿಟ್ಟು ಗೋರ್ ಹೊಯ್ಕೋಬೇಕು ಅಂತ ಅನ್ಕೊಂಡಿದ್ಯಾ?
ಇವತ್ತು ಒಂದಿನ ಆದ್ರೂ ನನ್ನ ಮತ್ತೆ ಸಾರ್ಥಕ್ನ ಸುಮ್ನೆ ಬಿಡ್ರಪ್ಪ. ಕಮಾನ್ ಆದ್ಯಾ, ತಮಾಷೆ ಮಾಡ್ತಿದೆ. ಓಕೆ, ಹುಷಾರು, ಎಂಜಾಯ್ ಮಾಡಿ, ಹ್ಯಾವ್ ಅ ಗುಡ್ ಟೈಮ್, ಟೇಕ್ ಕೇರ್. ಎಲ್ರು ನಮ್ಗೋಸ್ಕರ ಕಾಯ್ತಿದ್ದಾರೆ ಅಂದ್ಮೇಲೆ ಮನೆಯಲ್ಲೇ ಇರ್ಬೇಕು. ಆದ್ರೂ ಬಾಗ್ಲಾಕೊಂಡಿದಾರಲ್ಲ. ಇರು. ಬಂದ್ರ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ 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 ಬನ್ನಿ. ನೀನು ನಮ್ಗೆ ತುಂಬಾ ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತು ಆದ್ಯ. ಆದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋದನ್ನ ನಾವೆಲ್ಲ ಮರ್ತು ಹೋಗಿದ್ವಿ. ಅದಕ್ಕೆ ಈ ಸ್ಪೆಷಲ್ ಅರೇಂಜ್ಮೆಂಟ್ ನಿನ್ಗೋಸ್ಕರ. ಗೊತ್ತಾಗ್ಲಿಲ್ವಾ ಅದಕ್ಕೆ? ನಾವ್ ಡೆಲ್ಲಿಗೆ ಹೋಗೋಕ್ಕೂ ಮುಂಚೆ ಈ ಕಾರ್ಯಕ್ರಮ ಮುಗಿಸ್ ಹೋಗ್ಬೇಕು ಅನ್ನೋದು ನಿಮ್ಮಿಬ್ರ ಅಣ್ಣಂದ್ರು ಪ್ಲಾನ್. ನಮ್ಮ ಅಪ್ಪ ಅಮ್ಮ ಕೂಡ ಬರ್ಬೇಕಿತ್ತು, ಆದ್ರೆ ಅವ್ರ ಮನೆ ದೇವ್ರ ಪೂಜೆಗೆ ಹೋಗಿದ್ದಾರೆ, ಹಾಗಾಗಿ ಬರಕ್ ಆಗ್ತಿಲ್ಲ. ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಅದ್ಕೆಗೆ ಸೀಮಂತ ಮಾಡ್ಬೇಕು ಅಂತ ಆಗಿರೋ ತಯಾರಿ ಅಣ್ಣ. ನಾನು ಹೇಳಿರ್ಲಿಲ್ವ ಅಗ್ರಜ, ಆದ್ಯಾಗೆ ಸಖತ್ ಇಷ್ಟ ಆಗತ್ತೆ ಅಂತ. ನೋಡು, ಅವಳಿಗೆ ಮಾತೇ ಬರ್ತಾ ಇಲ್ಲ. ಅದಕ್ಕೆ ಬನ್ನಿ, ನಿಮ್ನ ರೆಡಿ ಮಾಡ್ಬೇಕು. ಸಾರ್ಥಕ್, ಹೋಗಿ, ನೀವು ರೆಡಿ ಆಗ್ಬಿಡಿ. ಹಾ, ಹೋಗ್ತೀನಿ. ಅಮ್ಮು, ನಾನು ಚೇಂಜ್ ಮಾಡ್ಕೊಳ್ತೀನಿ, ನೀನ್ ಹೋಗು. ಅದಕ್ಕೆ ನೀವೊಬ್ರೇ ರೆಡಿ ಆಗ್ತೀರಾ? ನಾನು ನಿಮ್ನ ರೆಡಿ ಮಾಡೋದಕ್ಕೆ ಅಂತಾನೆ ಬಂದಿರೋದು. ನಂಗೂ ಸೀಮಂತ ಆಗತ್ತೆ, ಅವಾಗ ನಂಗೆ ಹೇಗ್ ಬೇಕೋ ಆಗ ರೆಡಿ ಆಗ್ಬೇಕು ಅಂತ ಆಸೆ ಇತ್ತು ಅಮ್ಮು.
ಅದಕ್ಕೆ ಹೇಳ್ದೆ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಅಯ್ಯೋ ಅದಕ್ಕೆ ಇದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊಳ್ತಾರೆ? ನೀವು ಬಸ್ರಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡಿ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ, ನೀವು ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ. ಮೀಟಿಂಗಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ತಾಜ್ ಮಹಲ್ ಇರೋ ಜಾಗಕ್ಕೆ ಬಂದು ತಾಜ್ ಮಹಲ್ ಮುಂದೆ ಅವಳನ್ನ ಪ್ರಪೋಸ್ ಮಾಡಿಲ್ಲ ಅಂದ್ರೆ ವಾಟ್ಸ್ ದ ಪಾಯಿಂಟ್? ಏನಾದ್ರು ಮಾಡ್ಬೇಕಲ್ಲ. ಐ ಆಮ್ ನಾಟ್ ಕೀಪಿಂಗ್ ವೆಲ್ ಅಂತ ಮೀಟಿಂಗ್ ತಪ್ಪಿಸ್ಕೊಳ್ಳ. ಸೋನು, ವೇದಾಂತ್, ವಾಟ್ಸ್ ರಾಂಗ್ ವಿತ್ ಯು? ಈ ಥರ ಫಾಲ್ಸ್ ಎಕ್ಸ್ಕ್ಯೂಸಸ್ ಎಲ್ಲ ನಿಮ್ಗೆ ಸೂಟ್ ಆಗೋದಿಲ್ಲ. ಟೂರ್ನಮೆಂಟ್ ಊಟಾಟ ಗಜ, ನೋಡಿ ನನ್ನ ಕರ್ಕೊಂಡು ನಾನು ಕೆಳಗಡೆ ಹೋಗಿರ್ತೀನಿ, ನೀನು ಬೇಗ ಕೆಳಗಡೆ ಬಾ. ಅದು ಅಲ್ಲದೆ ಅತ್ತೆ ಮಾವನಿಗೆ ಕ್ಯಾಬ್ ಬುಕ್ ಮಾಡಿದೆ, ಅವ್ನು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದಾನೆ. ಓಕೆ? ಏನು ಯೋಚನೆ ಮಾಡ್ತಿದ್ಯೋ? ಏನಿಲ್ಲ, ನಾನು ನಿನ್ನ ಹಿಂದೆ ಹೀಗೆ ಯಾವಾಗಲೂ ನಿಂತಿರ್ತೀನಿ ಅಗ್ರಜ. ಆಚೆ ಹೋಗಕ್ ಏನ್ ಪ್ಲಾನ್ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ನಿನ್ಗೋಸ್ಕರ ನಾನು ಎಲ್ಲಾನು ಪ್ಲಾನ್ ಮಾಡಿಟ್ಟಿದ್ದೀನಿ. ಓಕೆ ವಿಕ್ರಾಂತ್? ಓಕೆ, ಬೇಗ ರೆಡಿ ಆಗ್ಬಾ. ಓಕೆ? ವಿಕ್ರಾಂತ್ ಜೊತೆ ಮೀಟಿಂಗ್ ಅಟೆಂಡ್ ಮಾಡಬೇಕು, ಅಮೂಲ್ಯ ಜೊತೆ ತಾಜ್ ಮಹಲ್ಗೂ ಹೋಗ್ಬೇಕು. ಆ ಥರದ್ದು ಏನಾದರೂ ಪ್ಲಾನ್ ಮಾಡ್ಬೇಕಲ್ಲ. ಎಲ್ಲಿ ನಿಮ್ ಧರ್ಮಪತ್ನಿ? ಮೊದ್ಲು ನಿಮ್ನ ಅವಳಿಗೆ ಸೇಫ್ ಮಾಡ್ಕೊಳ್ಳೋದಕ್ಕೆ ಎಚ್ಚರಿಕೆ ಕೊಡ್ಬೇಕು. ಅವಳು ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡಿದ್ದಾಳಮ್ಮ. ನನಗ್ ತಂದಿರೋ ತರ ಅವಳಿಗೂ ಬೇರೆ ತರ ಬಟ್ಟೆ ತಂದಿದೆಯಲ್ಲ, ಅದನ್ನ ಹಾಕೊಂಡು ನಾಚ್ಕೊಂಡು ಅಲ್ಲೇ ಇದ್ದಾಳೆ. ಅದನ್ನ ಹಾಕೊಂಡು ಹೊರಗೆ ಬರಲ್ವಂತ. ಅದಂಗಾಗ್ಬಿಡುತ್ತೆ. ನಾನು ಅವಳಿಗೋಸ್ಕರ ತಂದಿದ್ದೀನಿ ಅಂದ್ಮೇಲೆ ಅವಳು ಅದನ್ನ ಹಾಕೊಳ್ಳೇಬೇಕು. ಅವಳ ಏರಿಯಾದಲ್ಲಿರೋ ಅವಳ ಓಲ್ಡ್ ಮಾಡೆಲ್ ಫ್ರೆಂಡ್ಸ್ ಅವಳನ್ನ ಆ ಡ್ರೆಸ್ ಅಲ್ಲಿ ನೋಡಿ ಆಡ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದ್ ಲೆಕ್ಕ. ಆದ್ರೆ ಇಲ್ಲಿ ಯಾರು ಜಡ್ಜ್ ಮಾಡ್ತಾರೆ? ಪರಿ ಇರೋದು ಹೀಗೆ ಅನ್ಕೋತಾರೆ. ಈ ಜಗತ್ತು ಇನ್ನ ಪರಿನ ನೋಡೇ ಇಲ್ವಲ್ಲ. ಅದು ನನಗೆ ನಿನಗೆ ಅರ್ಥ ಆಗತ್ತೆ ಕಂದ, ಆದ್ರೆ ಪರಿಗೂ ಅರ್ಥ ಆಗ್ಬೇಕಲ್ಲ. ಹಲೋ ಪರಿ, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಈಗೇನ್ ಆಚೆ ಬರ್ತೀಯೋ ಇಲ್ವೋ? ಪರಿ ಪರಿ ಪರಿ, ನಾನ್ ರೌಡಿಸಂ ಬಿಡ್ತೀನಿ ಅಂದ್ರು ಜನ ಅದ್ರಿಂದ ಆಚೆ ಬರೋದಕ್ಕೆ ಬಿಡ್ತಿಲ್ಲಪ್ಪ. ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಬುದ್ಧಿ ಬರೋದು. ಅಟ್ಯಾಕ್! ಈ ಬಜಾರ್ ಎಲ್ಲಿ ಹೋದ್ಲು? ಇಲ್ಲಿ ಸಿಗ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಯಾವಾಗ್ಲೂ ಹೀಗೆ ಮಾಡ್ತಾಳೆ, ನನ್ನ ಯಾವಾಗ್ಲೂ ಕಾಯಿಸ್ತಾಳೆ. ನನ್ನ ಕಾಯಿಸೋದು ಅಂದ್ರೆ ಇವಳಿಗೊಂಥರ ಹುಚ್ಚಾಸೆ. ಹೌದಾ ಅಗ್ರಜ? ನೀನ್ ಅವಳನ್ನ ಮೀಟ್ ಮಾಡಕ್ ಆಯ್ತಿದ್ದ? ನನಗ್ ಗೊತ್ತೇ ಇರ್ಲಿಲ್ಲಪ್ಪ. ಏನೋ ಆ ಥರ ಏನೂ ಇಲ್ಲ. ಅದು ಅವಳು ಮೀಟಿಂಗ್ ಇದ್ದಾಗೆಲ್ಲ ಏನಾದ್ರೂ ಒಂದು ರೀಸನ್ ಹೇಳಿ ಲೇಟ್ ಮಾಡ್ತಾಳೆ, ಅದಕ್ಕೆ ಹೇಳಿದೆ ಅಷ್ಟೇ. ನಾನು ಕಾಯ್ತಿದ್ದೀನಿ ಅಂತ ಗೊತ್ತಿದ್ರು ವಾಪಸ್ಲಿ ಮಾಡ್ತಾಳೆ. ಅದ್ಬಿಡು, ಮೀಟಿಂಗ್ ಟೈಮ್ ಲೊಕೇಶನ್ ಎಲ್ಲ ಗೊತ್ತಾಯ್ತಾ? ಇಷ್ಟೊತ್ತಿಗೆಲ್ಲ ಅಪ್ಡೇಟ್ ಆಗಿರ್ಬೇಕಲ್ವಾ? ಸುಮ್ಮನೆ ಹೀಗೆ ಡಿಲೇ ಮಾಡ್ತೀರಾ, ನಾವು ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಡು. ಅಷ್ಟು ದೂರದಿಂದ ಇಲ್ಲಿ ಬಂದಿರೋದು ತಮಾಷೆ ಅಲ್ಲ. ಅಗ್ರಜ, ಅವ್ರ ಲೊಕೇಶನ್ ಕಳ್ಸಿದ್ದಾರೆ, ಅದು ಸಿಟಿಯಿಂದ ಆಚೆ ಇದೆ. ಬಟ್ ನಾವು ಮೀಟಿಂಗ್ ನ ಬೇಗ ಮುಗಿಸ್ಬೇಕು. ಶಾಪಿಂಗ್ ಎಲ್ಲ ನಾಳೆ ಇಟ್ಕೊಳ್ಳೋಣ. ವಾಟ್? ನಾವ ಶಾಪಿಂಗ್? ನನಗೇನ್ ಶಾಪಿಂಗ್ ಮಾಡೋಕಿರುತ್ತೆ? ನಾವು ಅಂದ್ರೆ ನಾನು, ರೌಡಿ ನದ್ನಿ, ಅತ್ತೆ, ಮಾವ ಅಂತ ಅಗ್ರಜ. ಎಲ್ರು ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಸೆ ಅಷ್ಟೇ. ನಾನು ಅಮೂಲ್ಯಗೆ ಪ್ರಪೋಸ್ ಮಾಡ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ವಿಕ್ರಾಂತ್ ಜೊತೆ ಇದ್ರೆ ಅದು ಹೇಗ್ ಸಾಧ್ಯ? ನಿನ್ ಮನ್ಸಲ್ಲಿ ರೌಡಿನಾದ್ನಿನ ಹೇಗೆ ತಾಜ್ ಮಹಲ್ಗೆ ಕರ್ಕೊಂಡೋಗೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಯೋಚನೆ ಮಾಡ್ಬೇಡ, ನಿನ್ಗೋಸ್ಕರ ನಾನೇ ಎಲ್ಲ ಪ್ಲಾನ್ ಮಾಡಿದ್ದೀನಿ. ಅಗ್ರಜ, ಅಗ್ರಜ, ಏನ್ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ನಾನೇನು ಯೋಚನೆ ಮಾಡ್ತಿಲ್ಲಪ್ಪ. ನಥಿಂಗ್ ಅಟ್ ಆಲ್.
ಮಿಸ್ಟರ್ ಬಾಹು ಬಜರಂಗ್ ಬಲಿ ಕಾರಲ್ಲಿ ವಾಟರ್ ಬಾಟ್ಲ್ ಇದೆಯಾ? ಇದೆ ಸರ್, ಕೊಟ್ಬಿಡ್ತೀನಿ ಸರ್. ಅದ್ಬೇಡ, ಮತ್ತೆ ಸೀಲ್ಡ್ ಆಗಿರೋ ಹೊಸ ವಾಟರ್ ಬಾಟ್ಲ್ ತಗೊಂಬನ್ನಿ. ಓಕೆ ಸರ್. ನಿಮ್ಗೇನಾಗಿದೆ? ಆಚಿದ್ದೀವಿ ಅನ್ನೋದು ಮರ್ತೋಯ್ತಾ? ಫ್ಲೈಟ್ ಅಲ್ಲಿ ಬರ್ತಾ ಸ್ಕ್ರೂ ಏನಾದ್ರು ಬಿದ್ದೋಯ್ತಾ? ಏನಾದ್ರು ನೋಡ್ಬಿಟ್ರೆ, ಏನಾದ್ರು ಬಂದ್ಬಿಟ್ರೆ? ಅಮೂಲ್ಯ 2-3 ದಿನಗಳಿಂದ ಏನೇನೋ ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಥವಾ ನಿನ್ ತಲೆಯಲ್ಲಿ ಯಾವುದೋ ಒಂದು ವಿಷಯ ಚೆನ್ನಾಗಿ ಕೊರೀತಿದೆ ಅಂತಾನೂ ಗೊತ್ತು. ಬರೋವರೆ ನನಗೆ ಯಾವಾಗ್ಲೂ ಹೇಳೋದನ್ನ ಈಗ್ಲೂ ಹೇಳ್ತೇನೆ. ವೇದ ನಿನ್ ಜೊತೆ ಇರ್ತಾನೆ, ವೇದ ನಿನ್ ಜೊತೆ ಇರ್ತಾನೆ, ವೇದ ನಿನ್ ಜೊತೆ ಇರ್ತಾನೆ, ಕೊನೆವರೆಗೂ ಇರ್ತಾನೆ, ಕೊನೆವರೆಗೂ ಇರ್ತಾನೆ. ಐ ಲವ್ ಯು ಅಮೂಲ್ಯ, ಐ ಲವ್ ಯು ಅಮೂಲ್ಯ. ಐ ಲವ್ ಯು ಟು ವೇದಾಂತ್. ನನ್ನ ಹತ್ರ ಬರೋಷ್ಟು ಶಕ್ತಿ ಎಲ್ಲ ಹಾಕಿ ಐ ಲವ್ ಯು ಕಣೋ ಸುಳ್ಳೆ ಪುಳ್ಳೆ ಅಂತ ಕಿರ್ಚ್ಬೇಕು ಅನ್ಸುತ್ತೆ. ಹುಚ್ಚಿ ಥರ ಪ್ರೀತಿಸ್ತೀನಿ ಕಣೋ ನಿನ್ನ. ಏನ್ ಮಾಡ್ತಾ ಇದೀಯಾ? ಬಾಬಾ ಹೆದರ್ಸ್ಬಿಟ್ರಲ್ಲ. ಪೆನ್ ಹುಡುಕ್ತಿದೆ. ಅದ್ ಸರಿ, ನಿನ್ ಜೇಬಲ್ಲಿ ಪೆನ್ ಇರ್ಲಿಲ್ವಲ್ಲ? ಇತ್ತೀಚೆಗೆ ಇನ್ನು ತುಂಬಾ ಇರಿಟೇಟ್ ಮಾಡ್ತಿದ್ದೆ. ಅಯ್ಯೋ ಅಗ್ರಜ, ಒಂದ್ ಕೆಲಸ ಮಾಡು, ಇಲ್ಲ ಪೆನ್ನ ಮುರಿದಾಕ್ಬಿಡು, ಇಲ್ಲ ಕಾಲಲ್ಲಿ ಹಾಕೊಂಡು ತುಳಿದಾಕ್ಬಿಡು, ಇಲ್ಲ ಹೊರಗಡೆ ಎಸ್ಬಿಡು. ಅಯ್ಯೋ ಸೀರಿಯಸ್ ವಿಕ್ರಾಂತ್? ಯಾಕೆ ಸಡನ್ ಆಗಿ ಬೆಂಡಾದೆ? ವಿಕ್ರಾಂತ್ ಬರ್ತಾ ಇರೋದು ಕಾಣಿಸ್ತು. ಸರ್, ನಿಮ್ಗೆ ದೊಡ್ಡದ್ ಬೇಕಾಗಿತ್ತೇನೋ, ಅದು ಸಣ್ಣದ್ ಮಾತ್ರ ಸಿಕ್ತು. ದಟ್ಸ್ ಓಕೆ, ಥ್ಯಾಂಕ್ ಯು. ಇವರಿಬ್ರು ರೊಮ್ಯಾನ್ಸ್ ಮಾಡೋಕೆ ಬಜರಂಗ್ ಬಲಿನ ನೀರ್ ತರ ಕಳ್ಸಿದ್ರ? ಸರಿ, ಕ್ಲೈಂಟ್ಸ್ ಏನಂತ ಹೇಳಿದ್ರು? ಅವರು ಮಾರ್ಕೆಟ್ ರೂಟ್ ಅಲ್ಲಿ ಬರಕ್ ಹೇಳಿದ್ರು. ಮಾರ್ಕೆಟ್ ರೋಡ? ಅದು ಬೇಡ ಸರ್, ಅಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡುತ್ತೆ ಸರ್. ನಾವು ಅಲ್ಲಿ ಹೋಗ್ಬಿಟ್ಟದಾಗ ತುಂಬಾ ಲೇಟ್ ಆಗ್ಬಿಡುತ್ತೆ ಸರ್. ವಿಕ್ರಾಂತ್, ಬಂದಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ನೀನ್ ತುಂಬಾ ಸ್ಟ್ರೇಂಜ್ ಬಿಹೇವ್ ಮಾಡ್ತಿದ್ಯಾ. ಕ್ಲೈಂಟ್ ಜೊತೆ ನಾನು ಮಾತು ಓಡಿಲ್ಲ, ಎಲ್ಲ ನೀನೇ ಮ್ಯಾನೇಜ್ ಮಾಡಿದ್ಯಾ. ಅವರೇ ನಿನಗೆ ಲೊಕೇಶನ್ ಕಳ್ಸಿದ್ದಾರೆ ಅಂತಾನು ಹೇಳ್ತಿದ್ಯಾ. ಮಾರ್ಕೆಟ್ ರೋಡಲ್ಲಿ ಬರೋದಕ್ಕೆ ಹೇಳಿದ್ರು ಅಂತಾನು ಹೇಳ್ತೀಯಾ. ಈಗೇನು ಅಗ್ರಜ, ನನ್ ಕೈಲಿ ಏನೂ ಆಗಲ್ಲ, ನನ್ ಏನನ್ನೂ ಫಿಕ್ಸ್ ಮಾಡಕ್ ಆಗಲ್ಲ, ನನ್ ಕೈಲಿ ಒಂದು ಮೀಟಿಂಗ್ ಕೂಡ ಮ್ಯಾನೇಜ್ ಮಾಡಕ್ ಬರಲ್ಲ ಅಂತ ತಾನೆ. ನಾನ್ ಸ್ವಲ್ಪ ತರಲೆ ಮಾಡ್ತೀನಿ, ಮಾತಾಡುವಾಗ ಕನ್ಫ್ಯೂಸ್ ಕೂಡ ಮಾಡ್ತೀನಿ, ಆದ್ರೆ ನಾನ್ ಕನ್ಫ್ಯೂಸ್ ಆಗಲ್ಲ. ಇವತ್ತಿನ ಶೆಡ್ಯೂಲ್ ಬಗ್ಗೆ ನಂಗೆ ಚೆನ್ನಾಗಿ ಇನ್ಫಾರ್ಮೇಶನ್ ಗೊತ್ತಿದೆ. ನಿನ್ ಪ್ರಕಾರ ನಾನು ಇಮ್ಯಾಚೂರ್ ಅಲ್ವಾ? ನನ್ನ ಮಾತಿನ ಅರ್ಥ ಅದಲ್ಲ ವಿಕ್ರಾಂತ್. ಜಸ್ಟ್ ಲೀವ್ ಇಟ್. ಬಾಹುಬಲಿ, ಬಜರಂಗ್ ಬಲಿ ಅವ್ರು ಯಾವ ರೂಟಲ್ಲಿ ಬರೋದಕ್ಕೆ ಹೇಳಿದ್ರು ಅದೇ ರೂಟಲ್ಲಿ ಹೋಗಿ. ಓಕೆ ಸರ್, ಮಾರ್ಕೆಟ್ ರೂಟಲ್ಲೇ ಕರ್ಕೊಂಡು ಹೋಗ್ತೀವಿ. ಅಣ್ಣ, ನೀನ್ ಯಾವಾಗ ಅಮ್ಮನ ತಾಜ್ಮಹಲ್ ಕರ್ಕೊಂಡು ಹೋಗೋದು? ಹೋಗು ಬೇಗ.
ಆರ್ ಯು ಮ್ಯಾಡ್? ಮೀಟಿಂಗ್ ಹೋಗ್ತಿದ್ದವನ್ನ ಸ್ವೀಟ್ ತರೋದಕ್ಕೆ ಕಳ್ಸಿದ್ದು ನೀನೇ ತಾನೆ. ಈಗ ತಾಜ್ ಮಹಲ್ ಅಂತೆ ನಿಮಿಷಕ್ಕೊಂದೊಂದು ಐಡಿಯಾ ಹೊಳಿತಲ್ವಾ ನಿನಗೆ? ಮೊದಲು ನಾನು ಮೀಟಿಂಗ್ ಮುಗಿಸ್ಕೊಳ್ತೀನಿ, ಉಳಿದಿದ್ದೆಲ್ಲ ಆಮೇಲೆ. ಲೈಫ್ ಲಾಂಗ್ ನೀನ್ ಮೀಟಿಂಗ್ ಮಾಡೋದು ಇದ್ದಿದ್ದೆ. ವಿಕ್ಕಿಯನ್ನ ಮೀಟಿಂಗ್ ಉದ್ದೇಶದಿಂದ ಹೋಗಿರೋದು, ಆದ್ರೆ ನಿನ್ನ ಉದ್ದೇಶ ಪ್ರಪೋಸ್ ಮಾಡೋದಾಗಿತ್ತು. ವಿಕ್ಕಿಯನ್ನ ಮೀಟಿಂಗ್ ಮಾಡ್ತಾನೆ, ನೀನ್ ಅಮ್ಮನ ಆಗ್ರಾ ಕರ್ಕೊಂಡೋಗಿ ಪ್ರಪೋಸ್ ಮಾಡು, ಮೀಟಿಂಗ್ ಸ್ಕಿಪ್ ಮಾಡು. ಶಟ್ ಅಪ್ ಆದ್ಯಾ. ಅಗ್ರಜ ಒಂದ್ ನಿಮಿಷ ಬಂದೆ. ಡುಂಗುರು 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 ಡುಂಕೋ ಡುಂಗುರು 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 ಡುಂಗುರು. ವಿಕ್ಕಿಯಣ್ಣ ಪ್ಲಾನ್ ಬಿನ ಆಕ್ಟಿವೇಟ್ ಮಾಡು. ಸಿಚುಯೇಷನ್ ನಮ್ ಕಂಟ್ರೋಲ್ ಇಲ್ಲ ಅಂತಂದ್ರೆ ಪ್ಲಾನೇ ವರ್ಕೌಟ್ ಆಗಲ್ಲ. ವೇದಾಂತ್ ಅಣ್ಣನ್ಗಿಂತ ಅನ್ರೊಮ್ಯಾಂಟಿಕ್ ವ್ಯಕ್ತಿ ಜಗತ್ತಲ್ಲೇ ಇಲ್ಲ. ಅಮ್ಮ ಫೋನ್ ತಗೊಂಡು ಹೋಗ್ ಮರಿಬೇಡ, ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಕ್ ಆಗ್ಬಾರ್ದು. ಆ ತರ ಲಾಕ್ ಮಾಡು. ವೇದಾಂತ್ ಅಣ್ಣನ ನಾನ್ ಹ್ಯಾಂಡಲ್ ಮಾಡ್ತೀನಿ. ಅಪ್ಪ ಅಮ್ಮ ಆನ್ ದ ವೇ, ಇನ್ನೇನ್ ರೀಚ್ ಆಗ್ತಾರೆ. ಈ ಟ್ರಿಪ್ ನ ಅರೇಂಜ್ ಮಾಡಿದಕ್ಕೆ ನನ್ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ನಾವೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದೀವಿ. ಮಾವ ಅವ್ರ ಮೇಲೆ ₹1 ಸ್ಪೆಂಡ್ ಮಾಡಕ್ ಬಿಡ್ತಿಲ್ಲ. ಹೆವಿ ಡಿಗ್ನಿಟಿ ಮೇಂಟೈನ್ ಮಾಡ್ತಿದ್ದಾರೆ. ಬನ್ನಿ ಬನ್ನಿ ಸ್ವೀಟ್ ಅಂಗಡಿಗೆ ಹೋಗೋಣ. ಭಾಗ್ರಜ ಅಗ್ರಜ ಆದ್ಯ ಹೇಳ್ತಿದ್ನಲ್ಲ, ಆಗ್ರಾದ ಫೇಮಸ್ ಸ್ವೀಟ್ ಇದೆ ಪೇಟ. ಕೆಲಸ ಮಾಡೋ ವಿಕ್ರಾಂತ್, ಎಲ್ಲ ಒಂದೊಂದು ಬಾಕ್ಸ್ ತಗೋ. ಅವ್ರ ಗೋಲ್ಡ್ನ ಕೇಳಕ್ಕಾಗಲ್ಲ, ಇಷ್ಟೊಂದು ವೆರೈಟಿ ಇದೆಯಲ್ಲ ಅಗ್ರಜ. ಇದು ತಗೊಳ್ಳ, ಅದು ತಗೊಳ್ಳ, ಅದು ತಗೊಳ್ಳ, ಇದು ತಗೊಳ್ಳ. ಅಯ್ಯೋ ಬಾಬಾ, ಎಲ್ಲ ಒಂದೊಂದು ತಗೊಂಬಿಡಿ. ಎಲ್ಲ ಒಂದೊಂದು ಎಲ್ಲಿ ಸಾಲತ್ತೆ ನೋಡಿ. ನಾದ್ನಿ ಅವಳು ಕುತ್ಕೊಂಡ್ರೆ 10 ಬಾಕ್ಸ್ ಒಟ್ಟಿಗೆ ತಿಂತಾಳೆ. ಹಾ ಬೈ, ಏಕ್ ಪೀಸ್ ಟ್ರಯಲ್. भाई साहब, एक पेठा टेस्ट करने के लिए दीजिए प्लीज. ಅಗ್ರಜ ಏನಕ್ಕೆ ಗೊತ್ತಾ ಇದು ಇಷ್ಟೊಂದು ಫೇಮಸ್ ಆಗಿರೋದು? ನೋಡಿ ನನಗೆ ಟೇಸ್ಟ್ ಮಾಡು. ಇವರಿಬ್ರು ಯಾವತ್ತೂ ಚಿಕ್ಕ ಮಕ್ಕಳೇ. ಇವ್ರು ಯಾವತ್ತೂ ದೊಡ್ಡವರಾಗೋದಿಲ್ಲ ಅನ್ಸುತ್ತೆ. ಅಮೂಲ್ಯ ನಮ್ಮ ಜೊತೆ ಎಷ್ಟು ಬೇಗ ಜೆಲ್ಲಾರ್ಲು ಅಲ್ವಾ? ಇಡೀ ಮನೆಯವ್ರನ್ನ ಇಷ್ಟಪಡ್ತಾರೆ. ನಾನು ಕೂಡ ಅವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಇವಳು ಬಜಾರಿ ಮೋಡ್ ಆನ್ ಆಗಿದೆ. ಈಗೇನಾದ್ರು ನಾನು ಇವಳನ್ನ ಪ್ರಪೋಸ್ ಮಾಡಿದ್ರೆ ಮೊದಲು ನನಗೆ ಕೊಲೆ ಮಾಡಿ ಆಮೇಲೆ ಮದುವೆ ಆಗೋಣ ಅಂತ ಹೇಳ್ತಾಳೆ. ಅಮೂಲ್ಯ,
ವಿಕ್ರಮ್ ಮೆಸೇಜ್ ಮಾಡಿದ್ದಾನೆ, ಅಪ್ಪ ಅಮ್ಮ ಟೆಂಪಲ್ ರೀಚ್ ಆದ ಅಂತ. ನೀನು ಕಾಲ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ, ಬಟ್ ವಿಕ್ರಾಂತ್ ಹತ್ರನೇ ಫೋನ್ ಇದ್ದಿದ್ರಿಂದ ಅವ್ನಿಗೆ ಪ್ರಾಬ್ಲಮ್ ಯಾವುದು ಹೇಳಿದೆ ನಾವಿಬ್ರು ಮೀಟಿಂಗ್ ಅಲ್ಲಿ ಇದೀವಿ ಅಂತ ಹೇಳಿದಾನೆ. ಬಜರಂಗಿ, ಪ್ರಾಣ ಉಳಿಸ್ಬಿಟ್ಟೆ. ನಾನು ಮೊಬೈಲ್ನ ಮಾರ್ಕೆಟಲ್ಲೆಲ್ಲೋ ಬಿಟ್ಬಿಟ್ಟಿದ್ದೀನಿ ಅಂತ ಟೆನ್ಷನ್ ಆಗಿದೆ ಗೊತ್ತಾ. ಅದ್ಯಾವ ಗ್ಯಾಪಲ್ಲಿ ವಿಕ್ಕಿ ಭವನ್ ಹತ್ರ ನನ್ ಫೋನ್ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು ಸುಳ್ಳೆ ಪುಳ್ಳೆ. ನೀನ್ ಕ್ರಿಯೇಟ್ ಮಾಡಿದ ಪ್ರಾಬ್ಲಮ್ ಯಾವ್ದು ಹೇಳ್ದೆ ಬಾಬಾ ಮ್ಯಾನೇಜ್ ಮಾಡಿದಳ, ಅಷ್ಟು ಸಾಕು. ಏಯ್ ಬಜಾರಿ, ಆಕ್ಚುಲಿ ಅದನ್ನ ವಿಕ್ರಮ್ ಒಂದ್ಸಲ ಕಾಲ್ ಪಿಕ್ ಮಾಡಪ್ಪ, ನನ್ನ ಹತ್ರ ಮಾತಾಡ್ಬೇಕು. ನಾ ಮಾರ್ಕೆಟ್ ಬಿಟ್ಟಾಗಿಂದ ಇವಳು ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದಾಳಲ್ಲ, ಇವಳೊಬ್ಳೆ ನಾವು ಮೀಟಿಂಗ್ ಸ್ಕಿಪ್ ಆಗಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ. ನಾನು ಡ್ರೈವರ್ ಹತ್ರ ತಾಜ್ ಮಹಲ್ಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ಬಿಡ್ಲಾ, ಬಟ್ ವಿಕ್ರಾಂತ್ ಬಸರಂಗಿ ನನ್ನ ಲೈಫಲ್ಲಿ ಇಷ್ಟೊಂದು ಟ್ವಿಸ್ಟ್ ಕೊಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತಿದೆ? ವಿಕ್ರಮ್ ಮೀಟಿಂಗ್ನ ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ ನಂಬಿದ್ದೀನಿ. ಮುಂದೆ ಮಾರ್ಕೆಟ್ ಕಾಣಿಸಿದೆ, ಅಲ್ಲಿ ಬಟ್ಟೆ ಅಂಗಡಿ ಇರುತ್ತೆ. ವೇದಾಂತ್ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಜೈ ಸುಹಾಸಿನಿ, ಜೈ ಸುಹಾಸಿನಿ, ಜೈ ಸುಹಾಸಿನಿ, ಜೈ ಸುಹಾಸಿನಿ, ಜೈ ಸುಹಾಸಿನಿ. ನೀನ್ ಒಂದೇ ಒಂದ್ ಮಾತು ನಮ್ಮ ಅಮ್ಮನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರು ನಾನ್ ಮಾತಾಡಲ್ಲ, ನನ್ ಕೈ ಮಾತಾಡುತ್ತೆ. ಈಗಾಗ್ಲೇ ಒಂದ್ಸಲ ನನ್ ಕೈ ರುಚಿ ನೋಡಿದ್ಯಾ, ಆದ್ರೆ ಈ ಸಲ ಅದಕ್ಕಿಂತ ಜೋರಾಗೆ ಬೀಳುತ್ತೆ. ಜೋರ್ ಧ್ವನಿ ಮಾಡಿದ ತಕ್ಷಣ ಭಯ ಬೀಳಕ್ಕೆ, ಹೇಳಿದ್ನೆಲ್ಲ ಹೇಳ್ಸ್ಕೊಳಕ್ಕೆ, ಅಗತ್ಯ ಇಲ್ದಿರೋ ಕಡೆ ತಲೆ ತಗ್ಸ್ಕೊಳಕ್ಕೆ ನಾನ್ ಇನ್ಯಾರೋ ಅಲ್ಲ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ ನಾನು, ಅಮೂಲ್ಯ ನಾನು, ಅಮೂಲ್ಯ ನಾನು, ಅಮೂಲ್ಯ ನಾನು. ನನ್ ತಂಟೆಗ್ ಬಂದ್ರೆ ಬಡ್ಡಿ ಅಲ್ಲ, ಚಕ್ರ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಹುಷಾರ್. ತಗೊಳ್ಳಿ ಸರ್, ಅಗ್ರ ಸ್ಪೆಷಲ್ ಕೋನ್ ನೈಸ್. ಓಹ್ ಸೂಪರ್ ಕಣ್ರಿ ಬಾಬುಲಿ, ಬಜರಂಗ ಬಲಿ ಸರ್. ಅದೇ ಕಣ್ರಿ, ತಲೆ ತಣ್ಣಕ್ ಮಾಡಕ್ ಏನ್ ಬೇಕೋ ಅದನ್ನೇ ತಂದಿದ್ದೀರಾ ಸರ್. ನೀವ್ ಯಾಕೋ ಬೇರೆ ಉದ್ದೇಶ ಇಟ್ಕೊಂಡು ಆಗ್ರಕ್ ಬಂದಿದ್ದೀರಾ ಅನಿಸ್ತಾ ಇದೆ ಸರ್. ಮೊದ್ಲು ಮೀಟಿಂಗ್ ಅಂದ್ರಿ, ಈಗ ನೋಡಿದ್ರೆ ಅಗ್ರಜನ ಕಾಪಾಡ್ಬೇಕಾಗಿರೋದು ನನ್ನ ಉದ್ದೇಶ. ಹಾಗಾಗೋದಕ್ಕೆ ಇಲ್ಲಿ ನಡೆಯೋ ಒಂದ್ ಕೆಲ್ಸ ತುಂಬಾನೇ ಹೆಲ್ಪ್ ಆಗುತ್ತೆ. ನನ್ ಜೊತೆ ಅತ್ತೆ, ಮಾವ, ನಾದ್ನಿ ಎಲ್ರು ಬಂದಿದ್ದಾರೆ. ಆದ್ರೆ ವಾಪಸ್ ಹೋಗುವಾಗ ನಾದ್ನಿ ಆಗಿರೋಳು ಹತ್ಕೆ ಆಗಿ ಹೋಗ್ಬೇಕು. ಅವಾಗ ಮಾತ್ರ ನಾನ್ ಫ್ಯಾಮಿಲಿಯಾಗಿ ಉಳಿಯುತ್ತೆ. ಪರವಾಗಿಲ್ಲ ಸರ್, ಒಳ್ಳೇದು ಯಾವಾಗ್ಲೂ ಹಿಂದಿಂದ ಒದಿತಾ ಇರ್ಬೇಕು, ಆಗ್ಲೇ ನಾವು ಮುಂದಕ್ಕೆ ಹೋಗಕ್ಕಾಗೋದು. ಎಕ್ಸಾಕ್ಟ್ಲಿ. ನಾನಿವಾಗ ಆದ್ಯ ಪ್ಲೇ ಮಾಡ್ಬೇಕಾಗಿರೋ ನೆಕ್ಸ್ಟ್ ಕಾರ್ಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಸರ್, ನಿಮ್ಮ ಅಣ್ಣ ಮೇಡಮ್ನ ಕರ್ಕೊಂಡು ತಾಜ್ ಮಹಲ್ಗೆ ಹೋಗ್ತಾರೆ ಸರ್. ನೋಡಿದ್ರ ದೇವ್ರೆ ನನ್ ಬಾಯಲ್ಲಿ ನುಡಿಸ್ಬಿಟ್ಟ. ಹೆಂಗೆ ಅಗ್ರಜ ರೌಡಿನಾಥ್ನಿಂದ ಕರ್ಕೊಂಡು ತಾಜ್ ಮಹಲ್ಗೆ ಹೋಗೋದು ನಾವು ಡೆಲ್ಲಿಗೆ ಬಂದ ತಕ್ಷಣ ಆಗ್ಬೇಕಾಗಿತ್ತು ಸೀನು. ಆದ್ರೆ ನೀನು ಅದ್ರ ಮಧ್ಯ ಸುಮಾರು ಸೀನ್ ಸೇರಿಸ್ಬಿಟ್ಟಿದ್ಯಾ. ನಿಜವಾಗ್ಲೂ ಅಷ್ಟೊಂದೆಲ್ಲ ಕಂಟೆಂಟ್ ಆಡ್ ಅಪ್ ಮಾಡೋ ಅಗತ್ಯ ಇತ್ತಾ ದೇವ್ರೆ? ಎಲ್ಲ ನೀನೇ ನೋಡ್ಬೇಕು, ಅದೇನ್ ಮಾಡ್ತೀಯೋ ಮಾಡು. ಮಾಡ್ತಾರೆ ಸರ್, ನಮ್ ಬಾಸ್ ಬಜರಂಗ ಬಲಿ ಒಳ್ಳೇದ್ ಮಾಡೋದಕ್ಕೆ ಫೇಮಸ್. ಆದ್ಯ ಕಾಲ್ ಮಾಡಿ ಅಗ್ರಜ ಪ್ರಪೋಸ್ ಮಾಡಿದಾನೆ ಅನ್ನೋ ತನಕ ನಾನು ಯಾರಿಗೂ ಸಿಗಲ್ಲ. ವೇಟ್, ಆದ್ಯ ನನಗೆ ಹೆಂಗ್ ಕಾಲ್ ಮಾಡ್ತಾಳೆ? ನನ್ನ ಫೋನು ಫ್ಲೈಟ್ ಮೋಡಲ್ಲಿ ಇಟ್ಟಿದ್ದೀನಿ. ಒಂದ್ಸಲ ಕಾಲ್ ಮಾಡಿ ವಿಚಾರಿಸ್ಬೇಕು. ಹಲೋ ಚಾಮುಂಡಿ,
ನೀನ್ ಇವಾಗ ಶಾಪಿಂಗ್ ಮಾಡ್ತಾ ಇದೀಯಾ ಅಲ್ವಾ? ಏನೇ ತಂಗಿ ನೀನು, ಅಣ್ಣ ಏನ್ ಮಾಡ್ತಿದ್ದಾನೆ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಹೆಚ್ಚು ಕಮ್ಮಿ 2,000 ಕಿಲೋಮೀಟರ್ ದೂರದಲ್ಲಿದ್ದೀನಿ, ಆದ್ರೂ ನಾನ್ ಬೆನ್ ಹಿಂದೆನೆ ಇದೀಯಾ. ಕೇಳ್ದಷ್ಟಕ್ಕೆ ಹೇಳೋ. ಹೌದು, ಶಾಪಿಂಗೇ ಮಾಡ್ತಾ ಇದ್ದೆ. ಬ್ರದರ್, ನಿಂಗ್ ಏನಾಗಿದೆ? ನಿನ್ ಫೋನ್ ಯಾಕೆ ನಾಟ್ ರೀಚೇಬಲ್ ಬರ್ತಾ ಇದೆ? ನಾನ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದೀನಿ ಗೊತ್ತಾ? ಆದ್ಯಾ, ಕಾಮ್ ಡೌನ್. ಅಗ್ರಜಂಗೆ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನಾನ್ ಹೀಗ್ ಮಾಡ್ತಿರೋದು. ಅವನೇನಾದ್ರೂ ನನಗೆ ಕಾಲ್ ಮಾಡಿದ್ರೆ ನಾನು ನಾಟ್ ರೀಚಬಲ್ ಇರಬೇಕು ಅನ್ನೋ ಉದ್ದೇಶ ಮಾತ್ರ ಇದ್ದಿದ್ ನನಗೆ ಅಷ್ಟೇ. ಕರ್ಮ ಕಾಂಡ. ನಾನು ಯಾವ ರೇಂಜ್ ಟೆನ್ಷನ್ ಅಲ್ಲಿ ಇದೀನಿ ಅಂತ ನಿಂಗೊಂದ್ ಸಣ್ಣ ಕಲ್ಪನೆ ಆದ್ರೂ ಇದೆಯಾ? ಆದ್ಯಾ, ಕಾಮ್ ಡೌನ್. ಯಾವ್ದನ್ನು ಸೀರಿಯಸ್ ಆಗಿ ತಗೋಬೇಡ. ಮ್ಯಾಟ್ರು ಏನಾಯ್ತು ಅಂತ ಕನ್ವೆ ಮಾಡ್ಬೇಕು ಅಂತಾನೆ ನಿನ್ಗೆ ಇವಾಗ ತಾನೇ ಫೋನ್ ತಗೊಂಡ್ ಕಾಲ್ ಮಾಡಿದ್ದು. ಎಲ್ರೂ ಪಾಲ್ಗೆ ನಾನ್ ಮೀಟಿಂಗ್ ಅಲ್ಲಿ ಇದೀನಿ ಅಂತ ಅನ್ಕೊಳ್ತಾರೆ, ಆದ್ರೆ ನಾನ್ ಎಲ್ಲಿದ್ದೀನಿ ಅಂತ ನೀನೊಬ್ಳಿಗ್ ಮಾತ್ರ ಗೊತ್ತು. ಅದು ಬಿಡು, ನೀನ್ ಅಗ್ರಜನ ಹತ್ರ ಮಾತಾಡ್ದ್ಯಾ? ಎಸ್, ಮಾತಾಡ್ದೆ. ಆದ್ರೆ ಅವ್ನ ಕನ್ವಿನ್ಸ್ ಮಾಡೋಷ್ಟ್ರಲ್ಲಿ ಸಾಕಾಗೋಯ್ತು. ಕೊನೆಗೂ ನಮ್ ನಾದ್ನ ಅಲ್ಲಲ್ಲ ಅದ್ಗೆನ ತಾಜ್ಮಹಲ್ ಕರ್ಕೊಂಡು ಕುತ್ಕೊಂಡ. ವಾಟ್? ಆರ್ ಯು ಸೀರಿಯಸ್? ಅಂದ್ರೆ ಅಗ್ರಜ ಮತ್ತೆ ರೌಡಿ ನಾಗ್ನಿ ಇಷ್ಟೊತ್ತಿಗೆ ತಾಜ್ ಮಹಲ್ ರೀಚ್ ಆಗಿರ್ತಾರೆ. Oh, yeah. We'll go.